ಬಟ್ ನಿನ್ನ ಕೇಸ್ ಅಂತ ನೋಡಿದಾಗ ನಾನು ಒಂದು ಕೋಟ್ ಓದ್ದೆ ಕಣ, ನಿನ್ನ ಲೈಫಿಗೆ ಸಖತ್ ಅಪ್ಲೈ ಆಗತ್ತೆ. ಟು ಸಕ್ಸೀಡ್ ಇನ್ ಲೈಫ್ ಯು ನೀಡ್ 3 ಥಿಂಗ್ಸ್ ಅಂತೆ: ಅ ವಿಶ್ ಬೋನ್, ಅ ಬ್ಯಾಕ್ ಬೋನ್, ಅ ಫನಿ ಬೋನ್. ನಿನ್ನ ಕೇಸಲ್ಲಿ ನೋಡು, ನೀನು ಆಗಲೇ ಹೇಳ್ದೆ ನಿಮ್ಗೆ ಯಾವ ಬ್ಯಾಕ್ ಬೋನು ಇರಲಿಲ್ಲ, ನೀನೇ ಬೋನು, ನೀನೇ ಬನ್ನು, ಎಲ್ಲ ಬ್ರೆಡ್ಡು ನೀನೇ. ಮತ್ತೆ ವಿಶ್ ಬೋನ್ ಅಂತ, ಐ ವಾಂಟ್ ಟು ಡಿಗ್ ಇನ್ ಟು ದ್ಯಾಟ್ ಫೇಸ್ ಆಫ್ ಯುವರ್ ಲೈಫ್, ಬಿಕಾಸ್ ನನಗೆ ನೀನು ಸಿಗೋ ಹೊತ್ತಿಗೆ ಆಗಲೇ ನೀನು ರೇಡಿಯೋನಲ್ಲಿ ಒಂದು ನೆಲೆ ಆಗಲೇ SFM ಇಂದ ಇಲ್ಲಿಗೆ ಬಂದಿದ್ದೆ. ಬಟ್ ನಿರಂಜನ್ ಅಂತ ಬಂದರೆ SFM ಅವ್ರಿಗೂ ಬರೋಕ್ಕೂ ನಿರಂಜನ್ ಎಷ್ಟು ಸೈಕಲ್ ಹೊಡೆದಿರ್ತಾನೆ, ನಿರಂಜನ್ ಎಷ್ಟೆಷ್ಟು ಕೆರೆ ನೀರು ಕುಡಿದಿರ್ತಾನೆ, ಅದು ನಿರಂಜನ್ಗೆ ಗೊತ್ತು. ಬಟ್ ಅಲ್ಲಿವರೆಗೂ ಬರೋ ಅಷ್ಟರಲ್ಲಿ ವಾಟ್ ವಾಸ್ ಯುವರ್ ವಿಶ್ ಲೈಕ್? ಬಿಕಾಸ್ ನಾನು ಇದು ಓದ್ತಾ ಇದ್ದಾಗ ನ್ಯಾಷನಲ್ ಇನ್ಸ್ಟಿಟ್ಯೂಟಲ್ಲಿ ಸ್ಕೂಲು ಕಾಲೇಜಿಂಗ್ ಆಯಿತು, ನಿನ್ನ ಬಗ್ಗೆ ಇನ್ಫ್ಯಾಕ್ಟ್ ನಾನು ಇಷ್ಟು ನಿನ್ನನ್ನು ಹತ್ತಿರದಿಂದ ನೋಡಿದ್ರು, ಇಷ್ಟು ಡೀಪಾಗಿ ನಾನು ಇವತ್ತು ರಿಸರ್ಚಲ್ಲಿ ನಮ್ಮ ಟೀಮ್ ಮಾಡಿದ್ದಾಗ ನೋಡಿದ್ದು. ಅಂದರೆ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿ ತೊಗೊಂಡಿದ್ಯಾ ಕಾಲೇಜಲ್ಲಿ, ಸರ್ವೋತ್ತಮ ನಟ ಪ್ರಶಸ್ತಿ ಆ ಡೇಸಲ್ಲಿ, ಅದಾದಮೇಲೆ ಕಾಲೇಜ್ ಡೇಸಲ್ಲಿ ಡೈರೆಕ್ಟ್ರು ಆಗಿ ನಾಟಕಗಳನ್ನು ಡೈರೆಕ್ಟ್ ಮಾಡಿದ್ಯಾ, ಲವರ್ಗೋಸ್ಕರ ಇಂಗ್ಲೀಷ್ ಕಲ್ತಿದ್ಯಾ, ಆಮೇಲೆ ಚೆನ್ನಾಗಿ ಓದ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು. ಸೊ ಇದು ನಿಂದು ಫೋನಿಗೆ ಫಸ್ಟ್ ಸಾಫ್ಟ್ವೇರ್ ಅಪ್ಡೇಟ್ ಇದು, ನಾನು ಇಷ್ಟೆಲ್ಲ ಮಾಡಬೇಕು ಅಂತ. ಆಮೇಲೆ ನೋಡಿದ್ರೆ ಮುಂದೆ ಆಗಿದ್ದು ಅಲ್ಲಿ ನಮಗೆ ಗೊತ್ತಿಲ್ಲಪ್ಪ ಏನಾಯ್ತು ಅಂತ. ಮಜಾ ಏನು ಗೊತ್ತಾ, ಇವತ್ತು ನಾನು ಏನಾಗಿದ್ದೀನಿ, ಇದಾಗ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ನನ್ನ ಉದ್ದೇಶ ಇದ್ದಿದ್ದು ಒಂದೇ, ಚಿಕ್ಕ ವಯಸ್ಸಿಂದ ಇದ್ದಿದ್ದು ಉದ್ದೇಶ ಒಂದೇ: ನಾನು ಚೆನ್ನಾಗಿ ಓದಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಪ್ರಪಂಚ ಸುತ್ತಬೇಕು, ಆಸ್ತಿ ಮಾಡಬೇಕು, ಇಷ್ಟೇ ಇದ್ದಿದ್ದು. ಯಾಕೆ ಅಂದರೆ ನಾನು ಅಂತಲ್ಲ, ನನ್ನ ಹತ್ರ ಸಾಕಷ್ಟು ಜನ ಈ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸಲ್ಲಿ ಇರೋರಿಗೆ ಆ ಕಷ್ಟ ಗೊತ್ತಿರುತ್ತೆ. ಬಡತನ ಅನ್ನೋದು ಯಾವ ರೇಂಜಲ್ಲಿ ಅಂದರೆ, ನಮ್ಮ ತಾಯಿ ವರ್ಕ್ ಮಾಡ್ತಾಯಿದ್ರು, ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ರು, ಇಲ್ಲ ಅಂತಿಲ್ಲ, ಸಿಂಗಲ್ ಪೇರೆಂಟ್ ಆಗಿದ್ರು, ಎಲ್ಲ ಓಕೆ. ಬಟ್ ಅದು ಏನೋ ನಮ್ಮಮ್ಮಂಗೆ ಒಂಥರ ಧ್ಯೇಯ, ಒಂಥರ ಆದರ್ಶ, ಮಕ್ಕಳಿಗೆ ಲಕ್ಸುರಿ ಕೊಡಬಾರ್ದು, ಈ ಥರ. ನನಗೆ ಚಿಕ್ಕ ವಯಸ್ಸಿಂದನೂ ಒಂಥರ ಶೋಕಿ, ಇನ್ನೂ ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಗಾಂಡ್ ಶೋಕಿ. ಏನೋ ಫುಲ್ಲು ಒಂಥರ ಏನೋ ಮೋಹ ಕಟ್ ಮಾಡಿಸ್ಬೇಕು, ಪ್ಯಾಂಟು ಶರ್ಟೆಲ್ಲ ಚೆನ್ನಾಗಿ ಹಾಕೊಂಡು. ನಂಗೆ ಶೋಕಿ ಅನ್ನೋಕ್ಕಿಂತ ಏನು ಗೊತ್ತಾ, ನನಗೆ ನಾನು ಪ್ರೆಸೆಂಟಬಲ್ ಆಗಿರಬೇಕು ಅಂತ ಆಸೆ. ಆ್ಯಂಡ್ ನನಗೆ ಐ ಶುಡ್ ಕ್ರಿಯೇಟ್ ಮೈ ಓನ್ ಟ್ರೆಂಡ್ ಅನ್ನೋ ಆಸೆ. ಇದು ಹೆಂಗೆ ಬಂದಿದ್ದು ಅಂದರೆ ಇದಕ್ಕೂ ಏನಾದ್ರು ಇನ್ಫ್ಲೂಯೆನ್ಸಸ್ ಇಲ್ಲ? ಇದಕ್ಕೇನಿಲ್ಲ, ಇದೊಂಥರ ಹುಚ್ಚತನ ಅಷ್ಟೇ. ಇದು ಅಂದರೆ ಏನು ಗೊತ್ತಾ, ಜನಕ್ಕೆ ಯಾರ ಹತ್ರ ಏನಿಲ್ವೋ ಅದಕ್ಕೆ ಆಸೆ ಪಡ್ತಾರೆ ಜಾಸ್ತಿ. ನಮ್ಮ ಮನೇಲಿ ಬಟ್ಟೆ ಕೊಡಿಸ್ತಾ ಇರಲಿಲ್ಲ, ಕೊಡಿಸ್ತಾ ಇದ್ದಿದ್ದು ಯಾವುದೋ ಒಂದು ಅಲ್ಲೊಂದು ಇಲ್ಲೊಂದು ಕೊಡಿಸೋರು. ನಮ್ಮ ಅಕ್ಕಂಗೆಲ್ಲ ಕೊಡಿಸೋರು, ನಾವು ಅವಳಿ ಜವಳಿ, ನಾನು ನಮ್ಮ ಅಕ್ಕ, ಅವಳಿಗೆಲ್ಲ ಸಿಗೋದು. ನನಗೆ ಅಷ್ಟಕ್ಕಷ್ಟೇ. ಏನಕ್ಕೆ ಅಂದರೆ ಚೆನ್ನಾಗೆಲ್ಲ ಬಟ್ಟೆ ಗಿಟ್ಟೆಲ್ಲ ಕೊಡಿಸೋರೆ, ಇವನು ಲವ್ ಮಾಡ್ಕೊಂಡು ಹಾಳಾಗೋಗ್ತಾನೆ, ಶೋಕಿ ಮಾಡ್ಕೊಂಡು ಹುಡುಗಿನ ಪಟಾಯಿಸ್ಕೊಂಡು ಕುಡ್ಕೊಂಡು ಸಿಗರೇಟ್ ಸೇತ್ಕೊಂಡು ಹಾಳಾಗೋಗ್ತಾನೆ. ಪಾಪ ನಿಮ್ಮ ಅಮ್ಮಂಗೆ ಆ ಭಯ, ಅಂದರೆ ಅವ್ರ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ. ಹೌದು, ಬಟ್ ಅದೇ ಉಲ್ಟಾ. ಅವ್ರು ಹಂಗೆ ಮಾಡಿದ್ದಕ್ಕೆ ಹಿಂಗೆ ಮಾಡ್ತೀಯಾ ಅಂತ ನಾನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನೀನಂತರ ಉಪೇಂದ್ರ ಕೇಸ್. ನಾನಲ್ಲ, ನಂತರ ಇನ್ನೂ ಸಾಕಷ್ಟು ಜನ. ಸಿ, ದ ಮೋರ್ ಯು ರಿಸ್ಟ್ರಿಕ್ಟ್, ಮೋರ್ ದೇ ಬಿಕಮ್ ರೆಬೆಲ್. ನಾನೇ ಉದಾಹರಣೆ ಅದಕ್ಕೆ. ಬಟ್ ನಾನು ರೆಬೆಲ್ ಅಂದ್ಬಿಟ್ಟು ನಾನೇನು ಆ್ಯಂಟಿ ಸೋಷಿಯಲ್ ಆಗಲಿಲ್ಲ. ಏನು ಹಿಂಗೆ ಮಾಡ್ತಾರೆ, ನನಗೆ ಹಠ. ಹೌದಾ, ನಾನು ಏನು ಬಟ್ಟೆ ಹಾಕೋದು, ಬರೀ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡೇ ಪಟಾಯಿಸ್ತೀನಿ ಅನ್ನೋ ಥರ. ಹಂಗಾಗಿ ನನ್ನ 7th ಸ್ಟ್ಯಾಂಡರ್ಡಿಂದ ಲವ್ ಸ್ಟೋರಿ ಇತ್ತು. 8th 10th ಮುಗಿಯೋತ್ತಿಗೆ ಇಡೀ ಸ್ಕೂಲ್ಗೆ ನಾವು ಲೈಲಾ ಮಜ್ನು ಆಗ್ಬಿಟ್ಟಿದ್ವಿ. ಇಡೀ ಸ್ಕೂಲ್ಗೆ ಗೊತ್ತಿತ್ತು ನಾವು ರಿಲೇಷನ್ಶಿಪ್ಪಲ್ಲಿದ್ದೀವಿ ಅಂತ. ನಮ್ಮ ಅಮ್ಮ ಬಂದು ಹೇಳಿದ್ರು, ನೋಡಿ ಲವ್ ಮಾಡ್ತಿದ್ದೆ. ನಮ್ಮ ಅಮ್ಮನ ಪೇರೆಂಟ್ಸ್ ಮೀಟಿಂಗಲ್ಲಿ ಬಂದು ಗಲಾಟೆ ಮಾಡಿ, ಅವ್ರು ನಮ್ಮ ಲೆಕ್ಚರರ್ಸ್ ಅದಕ್ಕೆ ಸಪೋರ್ಟ್ ಮಾಡಿ, ನೀವೇನು ತಲೆ ಕೆಡಿಸ್ಕೊಡಿ, ಹುಡುಗ ಓದೋದ್ರಲ್ಲೂ ಇದ್ದಾನೆ, ಎಕ್ಸ್ಟ್ರಾ ಕರಿಕ್ಯುಲರ್ ಇದ್ದಾನೆ, ಅವನೇನಾಗಲ್ಲ, ನೀವು ತಲೆ ಕೆಡಿಸ್ಕೊಡಿ ಹೋಗಿ ಅಂತೇಳಿ. ನಾನು ಅವ್ರಿಗೆ ಥ್ಯಾಂಕ್ ಯು ಅಂತೆಲ್ಲ ಹೇಳಿ, ಆಮೇಲೆ ಅವರು ನನಗೆ ನೀನು ತಲೆ ಕೆಡಿಸ್ಕೊಬಿಡಪ್ಪ, ನಿನ್ನ ಮದುವೆ ಟೈಮಲ್ಲಿ ನಿಮ್ಮ ಅಮ್ಮ ಒಪ್ಪಲಿಲ್ಲ ಅಂದರೆ ನಾನು ಮಾಡಿಸ್ತೀನಿ ಅಂತ ಹೇಳಿ. ಯಾವ ಟೀಚರ್ ಹೇಳ್ತಾರೆ ಈ ಥರ ಸ್ಕೂಲಲ್ಲಿ ಕಾಲೇಜಲ್ಲಿ? ನಂಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಇಷ್ಟು ಸಪೋರ್ಟ್ ಇತ್ತು ಲೆಕ್ಚರಿಂದ. ವೈ? ಬಿಕಾಸ್ ನಂಗೆ ಇವತ್ತಿಗೂ ಆ ಹೆಮ್ಮೆ ಇದೆ. ನನಗೆ ಕೊಚ್ಕೊಳ್ಳೋದು ಅಂತಲ್ಲ, ಅಂದ್ಕೊಂಡ್ರು ಏನು ತೊಂದರೆ ಇಲ್ಲ. ನಮ್ಮ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಶೋಕೇಸ್ ಈ ಎಂಡಿಂದ ಎಂಡ್ವರೆಗೂ 4 ವಾಲ್ಸ್ ಇದ್ದರೆ ಅದರಲ್ಲಿ 1 ವಾಲ್ ಪೂರ್ತಿ ನಂದೇ ಇತ್ತು ಟ್ರೋಫಿ. ಅಂದರೆ ನನಗೆ ಇಂಡಿವಿಜುವಲ್ ಆಗಿ ಬರೋದಲ್ಲ. ನಾನು ಹಾಡು, ಪೇಂಟಿಂಗು, ಆಮೇಲೆ ಸ್ಪೋರ್ಟ್ಸು, ಶಟಲ್ ಬ್ಯಾಡ್ಮಿಂಟನ್ನು, ಅದಾದಮೇಲೆ ಅದೇನೋ ಆಶುಭಾಷಣ, ಮಾಕ್ ಪಾರ್ಲಿಮೆಂಟ್ ಅಂತೆಲ್ಲ ಆಗೋದು ಅವಾಗ, ಅದು ಸೈನ್ಸ್ ಸ್ಪೀಕಿಂಗ್ ಕಾಂಪಿಟೇಷನ್ನು, ಸ್ವಿಮ್ಮಿಂಗು, ಇನ್ನೂ ಏನೇನೋ ನಾವು ಮಾಡ್ತಾಯಿದ್ದಮ್ಮ ಅವಾಗ. ಪೇಂಟಿಂಗ್ ಮಾಡ್ತಾಯಿದ್ದೆ, ತಬಲಾ ನುಡಿಸ್ತಾ ಇದ್ದೆ. ಸೊ ಒಂದಿಷ್ಟು ಕ್ಯಾಟಗರಿನಲ್ಲಿ ಯಾರಿಗೆ ಹೈಯೆಸ್ಟ್ ನಂಬರ್ ಆಫ್ ಅವಾರ್ಡ್ಸ್ ಬರುತ್ತೆ ಸ್ಕೂಲ್ಗೆ, ಅವ್ರಿಗೆ ಟ್ರೋಫಿ ಅಂತ ಬರೋದು. ಅರ್ಧದ್ರಲ್ಲಿ ನಾನೇ ಇರ್ತಾಯಿದ್ದೆ, ಅರ್ಧದ್ರಲ್ಲಿ ನನಗೆ ಪ್ರೈಸ್ ಬಂದಿರೋದು. ಇನ್ನೊಂದಷ್ಟರಲ್ಲಿ ನನಗೆ ಅದ್ಭುತವಾದ ಟೀಮ್ ಇತ್ತು ನಮ್ಮ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ, ಎಲ್ಲದರಲ್ಲೂ ನಮಗೆ ಬರೋದು. ಸೊ ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಅರ್ಧ ಶೋಕೇಸ್ ಟ್ರೋಫಿ ನಾನೇ ತುಂಬಿಸೀನಿ ಅಂತ ನನಗೊಂದು ಹೆಮ್ಮೆ. ಸೊ ನಮ್ಮ ಲೆಕ್ಚರರ್ಸ್ಗೆ ನನ್ನ ಮೇಲೆ ನಂಬಿಕೆ. ನಮ್ಮ ಅಮ್ಮಂಗೆ ಅವ್ರಿಗೂ ಯಾವ್ದಾನ ಪೇರೆಂಟ್ಸ್ ಮೀಟಿಂಗಲ್ಲಿ
ಲೆಕ್ಚರರ್ಸ್ ಕರೆದ್ಬಿಟ್ಟು ಪೇರೆಂಟ್ಸ್ಗೆ ನೋಡಿ ನೀವು ಹಿಂಗೆ ಹೇಳ್ಬೇಡಿ ದಯವಿಟ್ಟು ಅವ್ನ ಬಗ್ಗೆ ನಂಗೆ ಗೊತ್ತು ಅಂತಿರೋದು ಗೊತ್ತಾ. ನಮ್ಮಮ್ಮ ಸರ್ ನಿಮಗೆ ಗೊತ್ತಿಲ್ಲ ಅವ್ನು ಹಿಂಗಲ್ಲ ಪ್ಲಸ್ ನನ್ನ ಮಗ ಅಂತ ನಮ್ಮಮ್ಮ, ಅವ್ನು ಒಳ್ಳೆ ಹುಡುಗ ಅಂತ ಅವ್ರು ಹಿಂಗೆ ಹೇಳಿ ಕಳಿಸಿ ನನಗೆ ಇವತ್ತು ನಾನು ಗಾಡ್ ಫಾದರ್ ಅಂತಲೇ ತೊಗೋಬೇಕು ಅನ್ನೋದಾದರೆ ನನಗೆ ನಿಜವಾಗ್ಲೂ ಗಾಡ್ ಫಾದರು ನಮ್ಮ ಟೀಚರ್ಸು, ಲೆಕ್ಚರರ್ಸ್. ಅದು ಹೇಳ್ತಾರಲ್ಲ ಹಿಂದೆ ಗುರು ಮುಂದೆ ಗುರಿ ಅಂತ, ಗುರಿ ಮುಂದೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಹಿಂದೆ ಅಂತೂ ಗುರು ಇದ್ದರು. ಆ ಗುರುಗಳು ಇವತ್ತಿಗೂ ನೆನಪಿಸ್ಕೋತಾರೆ. ರೀಸೆಂಟಾಗಿ ನಮ್ಮ ಸ್ಕೂಲಲ್ಲಿ ಓದಂತ ನನ್ನ ಕ್ಲಾಸ್ ಟೀಚರ್ ಶ್ರೀಧರ ಹೆಗಡೆ ಅಂತ, ಬಹುಶಃ ನ್ಯಾಷನಲ್ ಹೈಸ್ಕೂಲಲ್ಲಿ ಯಾರ್ಯಾರು ಓದಿರ್ತಾರೋ ಅವರೆಲ್ಲರಿಗೂ ಗೊತ್ತಿರುತ್ತೆ. ಅವರು ಅಂದರೆ ಒಂದು 5-10 ವರ್ಷದ ಹಿಂದೆ ಓದಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿವರೆಗೂ ತುಂಬ ಹೆಸರು ಮಾಡಿದಂಥ ಟೀಚರ್ ಅವರು ಶ್ರೀಧರ ಹೆಗಡೆ ಅಂತ, ಸಂಸ್ಕೃತ್ ತೊಗೊತಾಯಿದ್ರು, ನಮ್ಮ ಕ್ಲಾಸ್ ಟೀಚರ್ ಆಗಿದ್ರು. ಮೊನ್ನೆ ನಾವು ಈ ಸ್ಕೂಲ್ ಬಿಟ್ಟು ಎಷ್ಟು ವರ್ಷ ಆಗಿದೆ ನಾನು ದೇವ್ರಿಗೆ ಗೊತ್ತು ಎಷ್ಟು ವರ್ಷ, ಈಸಿಲಿ 20-25 ವರ್ಷ ಆಗಿರ್ಬೋದೇನೋ. ಮೊನ್ನೆ ಅವ್ರು ರಿಟೈರ್ಡ್ ಆದರು ರೀಸೆಂಟಾಗಿ. ಅವಾಗ ಅವ್ರು ಫೋನ್ ಮಾಡಿ ನಿಮ್ಮ ಬ್ಯಾಚ್ ಹತ್ರ ಯಾವುದು ಸಿಕ್ಕಿಲ್ಲ ನನಗೆ, ಸೂಪರ್ ಬ್ಯಾಚು ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ರಿಗೆ ಫೋನ್ ಮಾಡಿ ಇವ್ರನ್ನೆಲ್ಲ ಸೇರಿಸು ಅಂತೆಲ್ಲ ಹೇಳಿ. ಅನ್ಫಾರ್ಚುನೇಟ್ಲಿ ನಾವು ಹೋಗೋಕ್ಕಾಗಲಿಲ್ಲ ಅದಕ್ಕೆ. ಬಟ್ ಅದು ವಿಚಾರ ಕೇಳಿನೇ ಒಂಥರ ಬೇಜಾರಾಯಿತು. ಅವ್ರು ರೀಸೆಂಟಾಗಿ ಯಾವುದೋ ಒಂದು ಪ್ರಿನ್ಸಿಪಲ್ ಆಗಿದ್ರು, ಇಲ್ಲ ಒಂದು ಸುಬ್ರಹ್ಮಣ್ಯಪುರದ ಹತ್ರ ಇನ್ನೊಂದು ಗೌರ್ಮೆಂಟ್ ಸ್ಕೂಲ್ ಇದೆ, ನ್ಯಾಷನಲ್ ಹೈಸ್ಕೂಲ್. ಆವಾಗ ನಮ್ಮನ್ನೆಲ್ಲ ಕರ್ಸ್ಕೊಂಡಿದ್ರು, ಬಂಡ್ರೋ ನೀವೆಲ್ಲ ಅಂತ. ಆ್ಯಂಡ್ ನಮ್ಮ ಲೆಕ್ಚರ್ಸ್ ಎಲ್ಲ ನನ್ನ ಉದಾಹರಣೆ ಕೊಡೋರಂತೆ ಕ್ಲಾಸಲ್ಲಿ. ನೋಡಿ ಅವನೊಬ್ಬ ಇದ್ದ O+ ಫೆಲೋ, ಏನೋ ಆಟ ಆಡ್ಕೊಂಡಿದ್ದ, ಇವಾಗ ನೋಡಿದ್ರೆ ಏನೇನೋ ಆಗ್ಬಿಟ್ಟು ಅವನು ಅಂತ ನನ್ನನ್ನು ಚೀಫ್ ಗೆಸ್ಟ್ ಆಗೋ ಕರೆದಿದ್ದು ಸ್ಕೂಲ್ಗೆ. ದೀಸ್ ಆರ್ ದ ಮೂಮೆಂಟ್ಸ್ ನನಗೊಂಥರ ಲೈಫಲ್ಲಿ ಉತ್ತೇಜನ ಕೊಡುತ್ತೆ, ಇನ್ನೂ ಏನೋ ಮಾಡಬೇಕು ನಾನು ಅಂತ ಮೋಟಿವೇಟ್ ಮಾಡುತ್ತೆ. ಮತ್ತು ಇನ್ನೊಂದು ಗ್ರೌಂಡೆಡ್ ಆಗು ಇಡುತ್ತೆ, ನನಗೇ ಗೊತ್ತಿಲ್ಲದೆ ಗ್ರೌಂಡೆಡ್ ಆಗಿಡುತ್ತೆ. ಬೇಡ ರಜಾ ತುಂಬ ಮೆರಿಬೇಡ. ವಾಪಸ್ ಹೋದಾಗ ಇದೇ ಲೆಕ್ಚರರ್ಸ್ ಎಲ್ಲ ಸರಿಯಾಗಿ ಬೈತಾಯಿದ್ರು, ತಲೆ ಮೇಲೆ ಹೊಡಿತಾಯಿದ್ರು. ವಾಪಸ್ ಅಲ್ಲೋದಾಗ ಹೌದಲ್ವಾ ಅಲ್ಲಿಂದನೇ ಬಂದಿದ್ದಲ್ವ, ನಾನು ಅಲ್ಲೇ ಇರೋಣ ಆರಾಮಾಗಿ ಖುಷಿಯಾಗಿರೋಣ. ಬಂದ ದಾರಿ ಖಂಡಿತವಾಗ್ಲೂ ಮರಿಬಾರ್ದು, ಯಾವುದ್ರಲ್ಲೂ ಮರಿಬಾರ್ದು. ಅವಮಾನ ಮಾಡಿದವ್ರನ್ನೂ ಮರಿಬಾರ್ದು. ಯಾಕೆಂದರೆ ನೀನೇನು ಉದ್ಧಾರ ಆಗ್ತೀವಿ, ಏನು ಕಿಸಿತೀಯ ಅಂದ್ರೆ, ಯು ಆಸ್ಕ್ಡ್ ಮೀ ಹೆಂಗೆ ಸ್ಟಾರ್ಟ್ ಆಯಿತು ಅಂತ. ವೆನ್ ಐ ವಾಂಟೆಡ್ ಟು ಬಿಕಮ್ ಅನ್ ಆ್ಯಂಕರ್ ಆರ್ ವಾಂಟೆಡ್ ಟು ಗೆಟ್ ಇನ್ ಟು ಟೆಲಿವಿಷನ್, ಎಷ್ಟು ಜನ ಅವಮಾನ ಮಾಡಿದ್ದಾರೆ ಗೊತ್ತಾ, ಇನ್ಕ್ಲೂಡಿಂಗ್ ಮೈ ಮದರ್. ನಿನ್ನ ಕೈಯಲ್ಲಿ ಆಗಲ್ಲ, ಇವೆಲ್ಲ ಚಾನ್ಸೇ ಇಲ್ಲ, ಇವೆಲ್ಲ ನಿನ್ಗೇನು ಬರುತ್ತೆ ಅಂತ. ನಾನು TV ಹಾಕ್ಕೊಂಡು ನೋಡ್ತಾ ಇದ್ದೆ, ಅಲ್ಲಿ ಮಾತಾಡೋರು ಎಲ್ಲರಿಗಿಂತ ನನ್ನ ಭಾಷೆ ಚೆನ್ನಾಗಿದೆ. ಒಂದು ರೇಂಜಿಗೆ ನೋಡೋಕ್ಕೂ ಒಂದು ರೇಂಜಿಗೆ ಚೆನ್ನಾಗಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇನ್ನೋವೇಟಿವ್ ಆಗಿ ಇನ್ನೂ ಹ್ಯೂಮರಸ್ ಆಗಲ್ಲ ಮಾತಾಡೋಕ್ಕೆ ಬರುತ್ತೆ. ಇವ್ರೇನು ಡಬ್ಬ ಥರ ಎಲ್ಲ ಮಾತಾಡ್ತಾರೆ, ಅವ್ರಿಗೆ ಕೆಲಸ ಸಿಕ್ಕಿದ್ರೆ ನನಗೆ ಯಾಕೆ ಸಿಗಲ್ಲ ಅಂತ ನನಗೆ ಹಠ. ಬಟ್ ರಿಯಾಲಿಟಿಲಿ ಅದು ಹಂಗೆ ಆಗಲ್ಲ. ಕೆಲಸ ಅಂತ ನಾನು ಹುಡ್ಕೊಂಡೋದಾಗ ಕೇಬಲ್ ಚಾನಲಲ್ಲೂ ಕೆಲಸ ಸಿಕ್ಕಿಲ್ಲ ನನಗೆ. ಮಜಾ ಅಂದರೆ ಪೋರ್ಟ್ಫೋಲಿಯೋ ಫೋಟೋ ಕೊಡಿ ಅಂದರು. ನಂಗೆ ಪೋರ್ಟ್ಫೋಲಿಯೋ ಒಂದು ಏನು ಗೊತ್ತಾಗಿದೆ ಆವಾಗ. ಫೋಟೋ ಶೂಟ್ ಅನ್ನೋ ಕಾನ್ಸೆಪ್ಟೇ ಇಲ್ವಲ್ಲ, ನಾನು ಯಾವ ಆ್ಯಕ್ಟ್ರ್ ಆಗಲಿ ಅಂತ ಹೋಗಿ ತೆಗಿಸ್ಲಿ. ಹಂಗೂ ಕೇಳಿದ್ದೆ ಅವಾಗ ಯಾರನ್ನೋ ಒಬ್ರು, ಈ ಥರ ಪೋರ್ಟ್ಫೋಲಿಯೋ ಬೇಕು, 10,000 ಆಗುತ್ತೆ. 10,000 ಅದು ನಂಗೆ ಚಾನ್ಸೇ ಇಲ್ಲ. 10,000 ಸಖತ್ ಎಕ್ಸ್ಪೆನ್ಸಿವ್ ಇತ್ತು. ಯಾಕಂದರೆ ಯಾರ ಹತ್ರ ಮೊಬೈಲ್ ಇಲ್ವಲ್ಲ, ಸಿಸ್ಟಮೇ ಇರಲಿಲ್ಲ ಮನೆಗಳಲ್ಲಿ. 10,000 ಪೋರ್ಟ್ಫೋಲಿಯೋ ಚಾನ್ಸೇ ಇಲ್ಲ. ನಾನು ಇದ್ರ ಬದಲು ಎಲ್ಲ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಹೋಗ್ತೀನಿ ಅಂತ. ನನ್ನ ಫ್ರೆಂಡ್ ಹತ್ರ ಒಂದು 6600 ಅಂತ ಇತ್ತು, ಇಷ್ಟು ಅಪ್ಪ ಫೋನ್ ಬರೋದು ನೋಕಿಯಾದ. ಸೊ ಮೆಗಾಪಿಕ್ಸೆಲ್ ಅಂತ ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದ್ದಿದ್ರು ಸಮ್ 0 ಪಾಯಿಂಟಲ್ಲಿ ಇತ್ತದು. ಈಗೇನು 200 ಮೆಗಾಪಿಕ್ಸೆಲ್ ತನಕ ಬಂದಿದೆ. ಈಗ ನೀವೇನು DSLRಗಳು ಇಟ್ಕೊಂಡಿದ್ದೀರಾ, ಇನ್ನೊಂದು ಸ್ವಲ್ಪ ದಿನ ಎಲ್ಲ DSLRನ ಮೊಬೈಲಲ್ಲಿ ರೀಪ್ಲೇಸ್ ಮಾಡಿಬಿಡುತ್ತೆ. ಈಗಲೇ ಮಾಡಿಬಿಟ್ಟಿದೆ. ಈಗೆಲ್ಲ ವ್ಲಾಗರ್ಸ್ ಎಲ್ಲ ನಾನು ಅದರಲ್ಲೇ ಮಾಡೋದು, ಮೊಬೈಲಲ್ಲೇ ಮಾಡೋದು. ಐಫೋನ್ ಅಂತಲ್ಲ, ಈಗೆಲ್ಲ ವಿವೋನಲ್ಲೂ 200 ಮೆಗಾಪಿಕ್ಸೆಲ್ ಬಿಟ್ಟಿದ್ದಾರೆ ಮೊನ್ನೆ. 200. ಸೊ ಸ್ಯಾಮ್ಸಂಗಲ್ಲೂ ಬಂದಿದೆ. ಸೊ ಅವಾಗ ಆ ಮೊಬೈಲಲ್ಲಿ ಆ ಮೊಬೈಲಲ್ಲಿ ನಾನೊಂದು ಫೋಟೋ ತೆಗೆಸ್ಕೊಂಡಿದ್ದೀನಿ. ಅದು ನಾವು ಹೆಂಗೆ ಅಂದರೆ ಅವಾಗ ಒಂಥರ ಅಪ್ಪಟ ಬ್ರಾಹ್ಮಣ ಬೇರೆ ಅವಾಗ. ಯಾಕೆಂದರೆ ನಾನು ವೇದ ಪಾಠಕ್ಕೆ ವಿದ್ಯಾಪೀಠಕ್ಕೆ ಹೋಗ್ತಾ ಇದ್ದೆ. ಆಮೇಲೆ ಬಾಲಕ ಸಂಘದಲ್ಲಿ ನನ್ನನ್ನು ಸೇರಿಸಿದ್ರು. ಬೆಳಗಾದರೆ ಅಲ್ಲಿ ಹೋಗಿ ವಿಷ್ಣು ಸಹಸ್ರನಾಮ ಹೇಳಿ ಅದೆಲ್ಲ ಮಾಡಿ ಅವೆಲ್ಲ ಮಾಡ್ತಾಯಿದ್ದೆ. ಸೊ ಎವ್ರಿ ಡೇ ಮುದ್ರೆ ಇಟ್ಕೋತಾ ಇದ್ದೆ ಅವಾಗ. ನಾನು ಉಪನಯನ ಆಗಿದ್ದು ಕೂಡ ಪಂಡ್ರಾಪುರದಲ್ಲಿ. ಒಟ್ಟು ಅಂದ್ಬಿಟ್ಟು ಆ ಫೋಟೋ ನೋಡಿದ್ರೆ ಇವೆಲ್ಲ ಅಂಡು ಬಿಡ್ಕೊಂಡು ಆಗ್ತಾ ಇರ್ತೀನಿ ನಾನು. ಫುಲ್ಲು ಕೂದಲೆಲ್ಲ ಪೋಡಿಸ್ಬಿಟ್ಟು ಕೈಯಲ್ಲಿ ಒಂದು ಇದು ಕೊಟ್ಟುಬಿಟ್ಟು ಜಿಂಕೆ ಚರ್ಮಾಲ ಕೊಟ್ಟುಬಿಟ್ಟು ಹಿಂಗೆ ಒಂದು ಅರಳಿ ಮರದ ಕಟ್ಟೆ ಇದ್ದ ಎಲ್ಲ ಇಟ್ಕೊಂಡು ನಿಲ್ಲಿಸ್ಬಿಟ್ಟು ಚೆಂದ ಯಾವುದೋ ಹೂವು ಬೇರೆ ಹಂಗೆಲ್ಲ ಹಾಕ್ಬಿಟ್ಟು ತಲೆ ಮೇಲೆ ಬೋರ್ಡ್ ಹೊಡ್ಸೋದು ಪರವಾಗಿಲ್ಲ, ಸ್ವಸ್ತಿಕ್ ಶೇಪಲ್ಲಿ ಕಟಿಂಗ್ ಮಾಡಿದ್ರು ನನಗೆ. ನಾನು ಯಾವ್ದು ಇದು ಅಂತ ನಾನು ಅವಾಗ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಅವೆಲ್ಲ ನೋಡಿದ್ರೆ ಪರವಾಗಿಲ್ಲ, ನಮ್ಮ ಪರಂಪರೆ ಅಂತೆಲ್ಲ ಹೆಮ್ಮೆ ಆಗುತ್ತೆ. ಸೊ ಅಷ್ಟು ಒಂಥರ ತುಂಬ ಧಾರ್ಮಿಕವಾಗಿ ಬೆಳೆಸಿದ್ದು ನನ್ನ ಪೋರ್ಟ್ಫೋಲಿಯೋನ ಮುದ್ರೆ ಇಟ್ಕೊಂಡು ತೆಗ್ಸಿದ್ದು ನಾನು. ನನಗೇನು ಗೊತ್ತು, ಯಾವುದೋ ಒಂದು ಚಾನಲ್ ಹತ್ರ ಬೇಡ, ಪ್ರತಿಷ್ಠಿತವಾದ ಚಾನಲ್ಲೇ ಪೋರ್ಟ್ಫೋಲಿಯೋ ಅಂತ ಕೇಳಿದ್ರು. ಏನೇ ಇದು ಬೊಮ್ಮನ ಅಂದರು. ಸರ್ ಬೊಮ್ಮನಲ್ಲ ಸರ್, ಬ್ರಾಹ್ಮೀನು ಸರ್ ಅಂತ. ನಂಗೆ ಬೊಮ್ಮನ ಅಂದರೆ ಏನು ನಂಗೆ ಹೆಂಗೆ ಗೊತ್ತು, ಬೊಮ್ಮನೇನು
ಬೊಮ್ಮನಲ್ಲ, ಏನು ಕೆಟ್ಟ ಮಾತಾಡ್ದವನು, ಬೊಮ್ಮನಲ್ಲ ಸರ್, ಇದು ಬ್ರಾಹ್ಮಣರು ನಾವು ನೋಡಿ ಯಾವನಾದ್ರೂ ಮುದ್ರೆ ಇಟ್ಕೊಂಡು ಫೋಟೋ ಕೊಡ್ತಾನೆ ಲೇ ಅಂತ. ನಾನು ಯಾಕೆ ಕೊಡಬಾರ್ದು? ನಮ್ಮ ಪರಂಪರೆ, ನಮ್ಮ ಹೆಮ್ಮೆ, ಏನಕ್ಕೆ ಕೊಡಬಾರ್ದು ಅಂತ. ಬಟ್ ಆಮೇಲೆ ಗೊತ್ತಾಯಿತು ಟೆಲಿವಿಷನ್ಗೆ ಅದರದೇ ಆದ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಒನ್ಸ್ ಇಟ್ ಈಸ್ ಏನೋ ಟೆಲಿವಿಷನ್ ಅಂತ ಬಂದರೆ ಅದರಲ್ಲಿ ಯಾವ ಜಾತಿ ಧರ್ಮ ಇಲ್ಲ, ಯಾವ ಏಜ್ ಇಲ್ಲ, ಯಾವ ಬಣ್ಣ ಇಲ್ಲ, ಏನಿಲ್ಲ. ಇಟ್ಸ್ ಓಪನ್ ಫಾರ್ ಆಲ್. ಅಷ್ಟೇ, ಟ್ಯಾಲೆಂಟ್ ಅಷ್ಟೇ. ಅಲ್ಲಿ ಎಷ್ಟು ಪ್ರೆಸೆನ್ಸ್, ಸ್ಕ್ರೀನ್ ಪ್ರೆಸೆನ್ಸ್, ಅಲ್ಟಿಮೇಟ್ಲಿ ಟ್ಯಾಲೆಂಟ್. ಲ್ಯಾಂಗ್ವೇಜ್, ನಿನಗೆ ಯೋಗ್ಯತೆ ಇದೆಯಾ ಅಲ್ಲಿ ಇರ್ತೀಯಾ, ಇಲ್ವಾ ಇಲ್ಲ, ಅದೆಲ್ಲ ಆಮೇಲೆ ಗೊತ್ತಾಯಿತು. ಸೊ ಆ ಫೋಟೋ ಎಲ್ಲ ನೆನಪಿಸ್ಕೊಂಡ್ರೆ ಇವತ್ತಿಗೂ ನಗು ಬರುತ್ತೆ. ಎಲ್ಲೂ ಸೆಲೆಕ್ಟ್ ಆಗಿಲ್ಲ, ಬೇಡ ಅಂತ ನನ್ನ ಪಾಡಿಗೆ ನಾನೆಲ್ಲೋ ಕೆಲಸ ಮಾಡ್ಕೊಂಡು ಖುಷಿಯಾಗಿದ್ದಾಗ ಎಲ್ಲೋ ಆಡಿಷನ್ ಅಂತ ಕರೆದು ಬೇಕಾಬಿಟ್ಟು ಹೋಗಿ ಸುಮ್ಮನೆ ಏನೋ ಅವ್ರು ಏನೋ ಕೇಳಿದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೇಳಿ ಏನೋ ಆಯ್ತಾಯ್ತು ಅಂತೆಲ್ಲ ಏನೋ ಅವ್ರು ಏನೇನೋ ಕೇಳ್ತಾರೆ, ನಾನು ಏನೇನೋ ಆನ್ಸರ್ ಮಾಡ್ತಾಯಿದ್ದೆ. ಏನು ಕೇಳ್ತಾ ಇದ್ರು ಅಂದರೆ ದೇ ಆರ್ ಟ್ರೈಂಗ್ ಟು ಇರಿಟೇಟ್ ಮೀ, ಫ್ರಸ್ಟ್ರೇಟ್ ಮೀ, ಹ್ಯೂಮಿಲಿಯೇಟ್ ಮೀ. ಫಸ್ಟ್ ಆಡಿಷನಲ್ಲಿ ರೇಡಿಯೋ ನಾನು ಏನು ಹಿಂಗೆಲ್ಲ ಕೇಳಿ, ನನಗೇನು ಇವೆಲ್ಲ ಏನು ಹೊಸದಲ್ಲ. ನಮ್ಮ ಅಮ್ಮನಿಗಿಂತ ಯಾರು ಹ್ಯೂಮಿಲೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಇವತ್ತಿಗೂ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಅಂದರೆ ಒಳ್ಳೇದದು, ಬೆಸ್ಟ್ ಕ್ರಿಟಿಕ್ ಅಂತಾರಲ್ಲ ಆ ಥರ. ಸೊ ನಮ್ಮಮ್ಮ ನಿನ್ನ ಕೈಲಿ ಏನಾಗತ್ತೆ, ನೀನೇನ ಅಂತಂದು ಇವರು, ನಮ್ಮಮ್ಮ ಹೇಳಿದ್ರಲ್ಲ 10% ಹೇಳ್ತಾ ಇಲ್ಲ ಇವರು, ನನಗೇನು ಅವಮಾನ ಆಗಲ್ಲ, ಆಯ್ತು ಆರಾಮಾಗಿ ಹೇಳಿ ರಜಾ ಅನ್ನೋ ಹತ್ರ. ನಾನು ಬರ್ತಾಯಿದ್ದೀನಿ, ಬೈಕ್ ಹಾಕ್ಕೊಂಡು ಬರ್ತಾಯಿದ್ದೀನಿ, ಫೋನ್ ಬಂತು, ಇಲ್ಲ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಿ ಅಂತೆ. ಹೀಗೆ ಇಷ್ಟು ದಿನ ನಾನು ಫುಲ್ ಸೀರಿಯಸ್ ಆಗಿ ಹೋಗಿದ್ದೀನಿ, ಒಂದು ಸೆಲೆಕ್ಟ್ ಆಗಿಲ್ಲ, ಇದು ಹೆಂಗೆ ಸೆಲೆಕ್ಟ್ ಆಗ್ಬಿಟ್ಟೆ ಅಂತ ನಾನು ನೋಡ್ದೆ. ಆಮೇಲೆ ಅದು ಹಂಗಂಗೆ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗೇ ಹೋದೆ. ಕೇಳಿದೆ ನಾನು, ಹೆಂಗೆ ಸೆಲೆಕ್ಟ್ ಆದೆ ನಾನು ಅಂತ. ಇಲ್ಲ, ರೇಡಿಯೋ ಅಂದರೆ ನಮಗೆ ಬೇಕಾಗಿರೋದೇ ಪೇಷನ್ಸು. ನಿಮಗೆ ಲಿಸ್ನರ್ ಆಡಿಯನ್ಸ್ ಏನು ಬೇಕಾನ ಮಾತಾಡಿಸ್ಬೋದು, ಎಷ್ಟು ಬೇಕಾನ ಉರಿಸ್ಬೋದು, ನೀವು ಅಫೆಂಡ್ ಆಗಂಗಿಲ್ಲ. ಹಾಂ, ಸೊ ನೀವು ಅವ್ರಿಗೆ ಎಷ್ಟು ಸಮಾಧಾನವಾಗಿ ಉತ್ತರ ಕೊಡ್ತೀರಾ ಅದು ನಮಗೆ ಬೇಕಾಗಿರೋದು. ಮಾತೆಲ್ಲರೂ ಆಡ್ತಾರೆ, ಬಟ್ ಇವಾಗ ಅವ್ನು ಯಾರೋ ಒಬ್ಬ ಕೋಪದಿಂದ ಫೋನ್ ಮಾಡ್ದ ಅಂದರೆ ಅವನಿಗೆ ಕಾಮ್ ಡೌನ್ ಮಾಡೋ ಥರ ನಿನ್ನ ಮಾತಾಗಿರಬೇಕು. ನೀನು ಅವನ ಅಮ್ಮ ಅಂದರೆ, ನೀನು ಅಕ್ಕ ಅಂದರೆ ಯು ಆರ್ ಅನ್ಫಿಟ್ ಟು ಬಿ ಅನ್ ಆರ್ಜೆ. ಸೊ ನನಗೆ ಅದು ಇಷ್ಟ ಆಯಿತು ಅಂದರು. ನಾನು ನಮ್ಮಮ್ಮಂಗೆ ಥ್ಯಾಂಕ್ಸ್ ಅಂದ್ಕೊಂಡೆ ಮನಸ್ಸಲ್ಲಿ. ಅಮ್ಮ ನನಗೆ ಇಷ್ಟು ವರ್ಷ ಬೈದಿದ್ದಕ್ಕೂ ಸಾರ್ಥಕ ಆಯ್ತಮ್ಮ. ನೋಡಿದ್ಯಾ, ಎಲ್ಲೋ ಒಂದು ಕಡೆ ನಿನ್ನಲ್ಲಿರೋ ಪೇಷನ್ಸ್ ಬೆಳೀತಾ ಇತ್ತು. ನಾನು ಮೀಡಿಯಾಗೆ ಎಂಟ್ರ್ ಆಗಕ್ಕೆ ನಮ್ಮ ತಾಯಿಯ ಕಾರಣ. ನಾನು ಮೀಡಿಯಾ ಎಂಟ್ರ್ ಆಗೋದು ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ, ಇವತ್ತಿಗೂ ಅಷ್ಟು ಇಷ್ಟ ಇಲ್ಲ. ಯಾಕಂದರೆ ಏನೋ ಡಿವೇಟ್ ಆಗೋಗ್ತಾರೆ ಅನ್ನೋ ಥರ. ಯಾಕೆ ನಾನು ಓದಿದ್ದೆಲ್ಲ ಕಂಪ್ಯೂಟರ್ ಸೈನ್ಸು, ಅದರಲ್ಲೇ ಕೆಲಸನೂ ಮಾಡ್ತಾಯಿದ್ದಿದ್ದು. ಅದೆಲ್ಲ ಬಿಟ್ಬಿಟ್ಟು ಇದು ಯಾವುದೋ ಹೋಗ್ಬಿಟ್ನಲ್ಲ ಇವನು ಅಂತ ಅವ್ರಿಗೆ ಬೇಜಾರು. ಬಟ್ ನಮ್ಮಮ್ಮಂದು ಒಂದು ಸಮಸ್ಯೆ, ನಮ್ಮಮ್ಮಂದು ಅಂತಲ್ಲ, ನನಗೆ ನಿಮ್ಮ ಚಾನಲ್ ಮುಖಾಂತರ ನನಗೆ ಒಂದು ದೊಡ್ಡ ರಿಕ್ವೆಸ್ಟ್ ಇದೆ ಪೇರೆಂಟ್ಸಲ್ಲಿ. ಏನು ಮನಸ್ಸಲ್ಲಿದೆ ದಯವಿಟ್ಟು ಅದನ್ನು ಮಾತಾಡಿ. ನಮಗೆ ಒಂದಷ್ಟು ಜನ ಮೆಸೇಜ್ ಕಳಿಸ್ತಾರೆ, ತಂದೆ ತಾಯಿ ಹತ್ರ ಚೆನ್ನಾಗಿರಿ, ನಾಳೆ ದಿನ ಎದ್ದಾಗ ಅಪ್ಪ ಅಮ್ಮ ಇಲ್ಲ ಅಂದರೆ ಯಾರು ಅಂತ. ಇದೇ ಪ್ರಶ್ನೆ ನಾನು ಅವ್ರನ್ನೂ ಕೇಳ್ತೀನಿ. ನಾಳೆ ದಿನ ನೀವು ಎದ್ದಾಗ ನಿಮ್ಮ ಮಕ್ಕಳಿಲ್ಲ ಅಂದರೆ ಯಾರು? ಮಗನೂ ಸತ್ತೋಗ್ಬಿಡ್ಬೋದು, ಮಗಳು ಸತ್ತೋಗ್ಬಿಡ್ಬೋದು ನಿಮಗಿಂತ ಮುಂಚೆ. ಎಷ್ಟು ಜನ ಅಪ್ಪ ಅಮ್ಮ ಅಂದರೆ ಕೊಳ್ಳೆ ಇಟ್ಟಿಲ್ಲ, ಮಕ್ಕಳು ಬೇಗ ಹೋಗಿಲ್ಲ. ಅದಾದಮೇಲೆ ಅದಕ್ಕೊಂದು ಪುತ್ರ ಶೋಕ ನಿರಂತರ ಇದ್ದಾಗ ಬಳಸ್ಕೊಳ್ರಿ. ದೂರ ಮಾಡಿಬಿಟ್ರು ಅದು ಇದು ಹಂಗೆ ಹಿಂಗೆ ಅಂತೆಲ್ಲ ಅಂತಾರೆ, ಇಲ್ಲ ಅಂತಿಲ್ಲ. ಬಟ್ ಅದಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಗೊತ್ತಾಗಬೇಕಾಗತ್ತೆ. ಬಿಕಾಸ್ ಚಪ್ಪಾಳೆನೇ ಅದು, ಎರಡು ಕೈ ಸೇರಬೇಕು. ನಮಗೇನಾಗುತ್ತೆ, ಒಂದು ವೃದ್ಧಾಪ್ಯ ಅಂದಾಗ ವಯಸ್ಸಾದವ್ರನ್ನ ನೋಡಿದಾಗ ಅಯ್ಯೋ ಅನ್ಸುತ್ತೆ, ಹೌದು. ಬಟ್ ವಯಸ್ಸಲ್ಲಿದ್ದಾಗ ಅವ್ರು ಎಷ್ಟು ಗೋಳೆಕೊಂಡಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ವಲ್ಲ. ತುಂಬ ಜನ ಪೇರೆಂಟ್ಸಿದ್ದು ಸಮಸ್ಯೆ ಇದೆ ಇದು. ಏನಂದರೆ ಈಗ ನಮ್ಮಮ್ಮನಿಗೆ ನನ್ನ ಮೇಲೆ ಬೆಟ್ಟದಷ್ಟು ಹೆಮ್ಮೆ ಇರ್ಬೋದು, ಸಂತೋಷ ಇರ್ಬೋದು, ಗೊತ್ತಾಗತ್ತೆ ಒಂದೊಂದ್ಸಲ ಕಣ್ಣಲ್ಲಿ ಗೊತ್ತಾಗತ್ತೆ, ಇಲ್ಲ ಅಂತಿಲ್ಲ. ಬಾಯಿ ಬಿಟ್ಟು ಹೇಳಲ್ಲ, ಹೇಳಿದ್ರೆ ನಾವು ಖುಷಿ ಪಡ್ತೀವಿ ತಾನೆ. ಮಕ್ಕಳಾಗಿ ನಮ್ಗೆ ಇನ್ನೇನು ಬೇಕು? ಪ್ರಪಂಚ ಗೆಲ್ಲದೆ ಇದ್ರು ನಮ್ಮ ತಂದೆ ತಾಯಿ ನಮ್ಮ ವಯಸ್ಸು ಸೂಪರ್ ಅಂದ್ಬಿಟ್ರೆ ನಂಗೆ ಅದಕ್ಕಿಂತ ಇನ್ನೇನು ಖುಷಿ ಬೇಕು. ಬಟ್ ಕೆಲವರು ಅದನ್ನೂ ಉಲ್ಟಾ ಮಾಡ್ತಾರೆ, ಹೆತ್ತವ್ರಿಗೆ ಹೆಗಣಂಬುದ್ದು ಅಂತ. ಅವನೊಳ್ಳಿ ಏನೋ ಹೇತ್ಬಿಟ್ರೆ ಥರ ಮಾಡ್ತಾಯಿದ್ರು, ಅವ್ರಿಗೆ ವಯಸ್ಸು ಸೂಪರೇ, ನನ್ನ ಮಗ ಅಲ್ಟೇ, ನನ್ನ ಮಗಳು, ಅದು ತಪ್ಪೆ. ಬಟ್ ಚೆನ್ನಾಗಿದ್ದಾಗ ಪ್ರಪಂಚ ಎಲ್ಲ ಹೋಗ್ಬೇಕಾದ್ರೆ ನೀವು ಹೋಗ್ಲಿ, ಏನು ಬೇಜಾರು? ಮನಸ್ಸಲ್ಲೇ ಇಟ್ಕೊಂಡು ಏನೋ ಒಂಥರ ತಕ್ಕಡಿ ಶುಡ್ ಬಿ ರೈಟ್, ಯಾವುದೂ ಎಕ್ಸ್ಟ್ರೀಮ್ ಆಗಬಾರ್ದು. ನಮ್ಮಪ್ಪ ಅದರಲ್ಲಿ ಅದು ಬ್ಯಾಲೆನ್ಸ್ ಆಗ್ತದೆ ಇವಾಗ. ನಮ್ಮಪ್ಪ ಪರವಾಗಿಲ್ಲ, ಫೋನ್ ಮಾಡೇ ಬೇಷ್ ಸೂಪರಾ ಓ ಅಂತೆಲ್ಲ ಅಂತಿರ್ತಾರೆ. ಖುಷಿ ಆಯಿತು, ನಮ್ಮ ಕಾಲಹಳ್ಳಿಲಿ ಎಲ್ಲ ನಿಮ್ಮ ಫ್ಯಾನ್ಸು ಹಂಗೆ ಹೆಂಗೆ, ಹುಬ್ಳಿಲಂತೂ ನೀನು ಬಂದ್ರೆ ಮುಗೀತು, ಹಂಗೆ ಫ್ಯಾನ್ಸ್ ಹಿಂಗೆ ಫ್ಯಾನ್ಸ್. ಸೊ ಎಲ್ಲೊಂದು ಕಡೆ ಬ್ಯಾಲೆನ್ಸ್ ಆಗ್ತಾ ಇದೆ. ಇತ್ತೀಚೆಗೆ ನಮ್ಮಮ್ಮ ಒಂದು ಸ್ವಲ್ಪ ಓಪನ್ ಅಪ್ ಆಗ್ತಾ ಇದ್ದಾರೆ.